ಮೇಘ ಸ್ಫೋಟಿಸಿದ 10 ನಿಮಿಷಗಳಲ್ಲಿ ಸೇನೆ ಕಾರ್ಯಾಚರಣೆಯನ್ನ ಶುರು ಮಾಡಿದೆ. ಸುಕಿ ಹಿಲ್ಸ್ ಸ್ಥಳದಲ್ಲಿ ಎನ್ಡಿಆರ್ಎಫ್ ಮತ್ತು ಬಿಎಸ್ಎಫ್ ಯೋಧರಿಂದ ಆಪರೇಷನ್ ಸಾಗ್ತಾ ಇದೆ. ಸುಮಾರು 150 ಸೈನಿಕರಿಂದ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿದೆ. ಸದ್ಯ ರಕ್ಷಣಾ ಕಾರ್ಯ ಚುರುಕಾಗ್ತಾ ಇದೆ. ಮೇಘ ಸ್ಫೋಟ ಸಂಭವಿಸಿದಂತ 10 ನಿಮಿಷಗಳಲ್ಲಿ ಸೇನೆ ಕಾರ್ಯಾಚರಣೆ ಆರಂಭ ಮಾಡಿದೆ. ಸುಕಿ ಹಿಲ್ಸ್ ಸ್ಥಳದಲ್ಲಿ ಎನ್ಡಿಆರ್ಎಫ್ ಬಿಎಸ್ಎಫ್ ಸುಮಾರು 150 ಸೈನಿಕರಿಂದ ರಕ್ಷಣಾ ಕಾರ್ಯಾಚರಣೆ ಚುರುಕಾಗಿದೆ. ಈವರೆಗೂ 20ಕ್ಕೂ ಹೆಚ್ಚು ಮಂದಿಯನ್ನ ರಕ್ಷಣಾ ಸಿಬ್ಬಂದಿಗಳು ರಕ್ಷಿಸಿದ್ದಾರೆ. ಕೆಸರು, ಮಣ್ಣು, ಕಲ್ಲಿನಡಿ ಹೂತು ಹೋಗಿದ್ದವರನ್ನ ರಕ್ಷಣೆ ಮಾಡಲಾಗ್ತಿದೆ. ಕೆಸರು ಮಣ್ಣು ಅವಶೇಷಗಳ ಅಡಿಯಲ್ಲಿ ಮನೆಯಲ್ಲಿ ಜನ ಸಿಲುಕಿದ್ದಾರೆ. ಆ ಪ್ರವಾಹಕ್ಕೆ ಸಿಲುಕಿ ದಿಲೀಪ್, ನಾವಾಗಲೇ ಮಾತನಾಡ್ತಿದ್ವಿ ಅಲ್ಲಿನ ಕಾರ್ಯಾಚರಣೆಗಳ ಬಗ್ಗೆ. ಸದ್ಯ ಈಗ ಸುಕಿ ಹಿಲ್ಸ್ ನಲ್ಲಿ ಸೇನೆಯ ಸೈನಿಕರು ಕೂಡ ಭಾಗಿಯಾಗಿ ಆಪರೇಷನ್ ನ ಮುಂದುವರಿಸ್ತಿದ್ದಾರೆ. ಯಾವ ರೀತಿಯಾಗಿ ಆಪರೇಷನ್ಸ್ ಆಗುತ್ತೆ, ಅವ್ರನ್ನ ಪರ್ಯಾಯವಾಗಿ ಈಗ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿರ್ಬೋದು, ಏನ್ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಒಂದು ಅಖಿಲೇಶ್, ಈ ಒಂದು ಸೈನಿಕರ ಕಾರ್ಯಾಚರಣೆ ಏನಿರುತ್ತೆ, ಮೊದಲಿಗೆ ಅವಶೇಷಗಳ ಅಡಿ ಸಿಲುಕಿರುವವರು ಮತ್ತೆ ನೀರಿನಲ್ಲಿ, ಪ್ರವಾಹದ ನೀರಿನಲ್ಲಿ ಕೊಚ್ಚಿ ಹೋದವ್ರನ್ನ ಗುರುತಿಸಿ ಅವ್ರನ್ನ ರಕ್ಷಣೆ ಮಾಡೋದಾಗಿರುತ್ತೆ. ಈ ಕಾರ್ಯಾಚರಣೆಗೆ ಹೆಲಿಕಾಪ್ಟರ್ನ ಬಳಕೆ ಮಾಡ್ಕೊಳ್ಳೋ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಈ ಒಂದು ಕಾರ್ಯಾಚರಣೆಗೆ ಡ್ರೋನ್ಗಳನ್ನ ಕೂಡ ಬಳಕೆ ಮಾಡ್ಕೊಬಹುದು. ಯಾಕಂದ್ರೆ ಡ್ರೋನ್ಗಳ ಮೂಲಕ ಯಾರಾದ್ರೂ ಬದುಕುಳಿದಿರುವವರು, ಸಂಕಷ್ಟದಲ್ಲಿ ಸಿಲುಕಿರೋರು, ಪ್ರವಾಹದಲ್ಲಿ ಸಿಲುಕಿರುವವರು ಮತ್ತೆ ಅಪಾಯದಲ್ಲಿ ಸಿಲುಕಿರೋರನ್ನ ಗುರುತಿಸಿ ಅವರಿರೋ ಸ್ಥಳಕ್ಕೆ ಕೂಡಲೇ ಧಾವಿಸಿ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ನಡೆಯುತ್ತೆ. ಇದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆ ಪ್ರದೇಶದಲ್ಲಿ ಯಾರ್ಯಾರು ವಾಸಿಸ್ತಿದ್ರು, ಸ್ಥಳೀಯರು ಎಷ್ಟು ಜನ ಇದ್ರು, ಪ್ರವಾಸಿಗರು ಎಷ್ಟು ಜನ ಬಂದಿದ್ರು ಅಂತ ಗುರುತಿಸಲಾಗುತ್ತೆ. ಇಲ್ಲಿ ಪ್ರವಾಸಿಗರು ಅತ್ಯಂತ ಮುಖ್ಯ ಆಗ್ತಾರೆ. ಯಾಕೆಂದ್ರೆ ಇದು ಗಂಗೋತ್ರಿಗೆ ಹೋಗೋದಕ್ಕೆ ಇದೊಂದು ಮೇನ್ ಪಾಯಿಂಟ್. ಇದು ಇಲ್ಲಿಂದ ಈ ಒಂದು ದರಳಿ ಗ್ರಾಮದಿಂದ ಮುಂದಕ್ಕೆ ಸುಕಿ ಹಿಲ್ಸ್ ನ ಮಾರ್ಗವಾಗಿ ಎಲ್ಲರೂ ಗಂಗೋತ್ರಿ ಪ್ರಯಾಣ ಬೆಳೆಸ್ತಿದ್ರು. ಈ ಒಂದು ಭಾಗದಲ್ಲೇ ಮೇಘಸ್ಫೋಟ ಆಗಿರೋ ಹಿನ್ನೆಲೆಯಲ್ಲಿ ಈಗ ಪ್ರವಾಸಿಗರು ಎಷ್ಟು ಜನ ಬಂದಿದ್ರು, ಯಾವ್ಯಾವ ರಾಜ್ಯದಿಂದ ಬಂದಿದ್ರು, ಯಾವ್ಯಾವ ದೇಶದಿಂದ ಬಂದಿದ್ರು ಅನ್ನೋದನ್ನ ಗುರುತಿಸುವಂತ ಕೆಲಸ ಆಗುತ್ತೆ ಅಖಿಲೇಶ್. ಇದು ಒಂದ್ ಕಡೆ ಆದ್ರೆ, ಇನ್ನು ಅವಾಗ್ಲೇ ನಾವು ಮಾತಾಡ್ತಿದ್ವಿ ಏನಂದ್ರೆ ಮೇಘಸ್ಫೋಟ ಅಂದ್ರೆ ಏನು ಅಂತ. ಯಾಕಂದ್ರೆ ನಾರ್ಮಲಿ ನಾವೆಲ್ಲರಿಗೂ ಗೊತ್ತು, ಮೇಘ ಅಂದ್ರೆ ಮೋಡಗಳು ಸ್ಫೋಟಗೊಳ್ಳೋದು ಅಂದ್ರೆ ಏನು ಅಂತ. ಒಂದು ಏನಂದ್ರೆ, ಸಾಮಾನ್ಯವಾಗಿ ಒಂದು ದಿನದಲ್ಲಿ ಇಡೀ ದಿನ ಸುರಿಯುವಂತ ಮಳೆ ಕೇವಲ ಒಂದೇ ನಿಮಿಷದಲ್ಲಿ ಸುರಿದ್ರೆ, ಒಂದೇ ಗಂಟೆಗಳ ಒಳಗಡೆ ಸುರಿದ್ರೆ ಅದನ್ನ ಮೇಘಸ್ಫೋಟ ಅಂತಾರೆ. ಅದು ಭಾರಿ ಪ್ರಮಾಣದ ಮಳೆ ಆಗುತ್ತೆ. ಇದಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ, ಒಂದು ತೇವಾಂಶದಿಂದ ಕೂಡಿರೋ ಮೋಡಕ್ಕೆ ಬಿಸಿ ಗಾಳಿಯ ಒಂದು ಸಂಪರ್ಕ ಹೆಚ್ಚಾಗಿ ಆ ಸಂದರ್ಭದಲ್ಲಿ ನೀರಿನ ಹನಿಗಳು ದೊಡ್ಡ ಪ್ರಮಾಣದಲ್ಲಿ ಭೂಮಿಗೆ ಬೀಳೋದು, ಇದನ್ನ ಮೇಘಸ್ಫೋಟ ಅಂತಾರೆ. ಈ ರೀತಿ ಮೇಘಸ್ಫೋಟಗಳು ಉತ್ತರಾಖಂಡದಲ್ಲಿ ಮೊದಲೇನಲ್ಲ, ಉತ್ತರಾಖಂಡದಲ್ಲೂ ಆಗಿದೆ, ಹಿಮಾಚಲ ಪ್ರದೇಶದಲ್ಲೂ ಆಗಿದೆ. ಸಾಮಾನ್ಯವಾಗಿ ಭಾರತದಲ್ಲಿ ಗುಡ್ಡಗಾಡು ಪ್ರದೇಶಗಳಲ್ಲಿ ಸಂಭವಿಸುವಂತದ್ದು ಇದು ಮೇಘಸ್ಫೋಟ. ಈ ಏನ್ ಕಾರ್ಯಾಚರಣೆ ನಡೀತಿದೆ, ಕಾರ್ಯಾಚರಣೆ ನಡೆಸ್ತಾರೆ ಎನ್ಡಿಆರ್ಎಫ್ ತಂಡಕ್ಕೆ ಮತ್ತೆ STRF ರಾಜ್ಯ ಒಂದು ವಿಪತ್ತು ನಿರ್ವಹಣಾ ಪಡೆ ಏನಿದೆ, ಅವರೆಲ್ಲರಿಗೂ ಈ ಮೇಘಸ್ಫೋಟ ಸಂದರ್ಭದಲ್ಲಿ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನೋ SOP ಅಂದ್ರೆ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಅವ್ರಿಗೆ ಗೊತ್ತಿರುತ್ತೆ. ಅವರು ಅದಕ್ಕೆ ಸೂಕ್ತ ರೀತಿಯಲ್ಲಿ ಸನ್ನದ್ಧರಾಗಿಯೇ ಬಂದಿರ್ತಾರೆ. ಹಾಗಾಗಿ ಇನ್ನೇನು ಈ ಒಂದು ರಕ್ಷಣಾ ಕಾರ್ಯಾಚರಣೆ ಈಗಾಗಲೇ ನೀವೇ ಹೇಳ್ತಿದ್ದಂಗೆ ಈ ಒಂದು ಮೇಘಸ್ಫೋಟ ಸಂಭವಿಸಿ 10 ನಿಮಿಷಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗಿದೆ. ಈ ಕಾರ್ಯಾಚರಣೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಕ್ತಾಯ ಆಗುತ್ತೆ. ಎಷ್ಟು ಜನ ಈ ಒಂದು ಇದರಲ್ಲಿ ಮಡಿದ್ರು, ಎಷ್ಟು ಜನ ನಾಪತ್ತೆ ಆಗಿದ್ದಾರೆ, ಎಷ್ಟು ಜನ ರಕ್ಷಣೆ ಆಗಿದ್ದಾರೆ ಅನ್ನೋ ಮಾಹಿತಿ ಕೆಲವೇ ಕ್ಷಣಗಳಲ್ಲಿ ಸಿಗಲಿದೆ ಅಖಿಲೇಶ್. ಧನ್ಯವಾದಗಳು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ. ದೇವರ ಭೂಮಿ ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟ ಆಗಿದೆ. ಇನ್ನು ಸಂತ್ರಸ್ತರಿಗೆ ಸಂತಾಪವನ್ನ ಸೂಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಮಹಾ ಮೇಘಸ್ಫೋಟಕ್ಕೆ ಸದ್ಯ ಸಂತ್ರಸ್ತ ಜನರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂತಾಪ ಸೂಚಿಸಿದ್ದಾರೆ. ಸಿಎಂ ಪುಷ್ಕರ್ ಧಾಮಿ ಅವರ ಜೊತೆ ಮಾತನಾಡಿದ್ದೇನೆ. ಭೀಕರ ಪ್ರವಾಹದ ಪರಿಸ್ಥಿತಿಯ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದೇನೆ. ನಾನು ನಿರಾಶ್ರಿತರ ಅಗತ್ಯ ನೆರವಿಗೆ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಅನ್ನೋದಾಗಿ ಎಕ್ಸ್ ಖಾತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸಂತಾಪವನ್ನ ಸೂಚಿಸಿ ಜೊತೆಯಲ್ಲೇ ಉತ್ತರಾಖಂಡ್ನ ಮುಖ್ಯಮಂತ್ರಿಗಳ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೇನೆ, ಸಿಎಂ ಪುಷ್ಕರ್ ಧಾಮಿ ಅವರ ಜೊತೆ ಮಾತನಾಡಿದ್ದೇನೆ, ಅಲ್ಲಿನ ಪರಿಸ್ಥಿತಿ ಹೇಗಿದೆ ಆ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ನಿರಾಶ್ರಿತರು ಯಾರ್ಯಾರು ಮನೆಯನ್ನ ಕಳ್ಕೊಂಡಿದ್ದಾರೆ, ಈ ಪ್ರವಾಹಕ್ಕೆ ಸಿಲುಕಿದ್ದಾರೆ, ಸಮಸ್ಯೆ ಆಗಿದೆಯಲ್ಲ, ಇವರ ನೆರವಿಗೆ ಅಧಿಕಾರಿಗಳಿಗೆ ಏನೇನೋ ಅಗತ್ಯ ಕ್ರಮಗಳಾಗಬೇಕನ್ನೋದ್ರ ಬಗ್ಗೆ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದೇನೆ ಅನ್ನೋದಾಗಿ ಹೇಳಿದ್ದಾರೆ. ಸದ್ಯ ಗಮನಿಸ್ತಾ ಇದ್ದೀವಿ, ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸಂತಾಪವನ್ನ ಸೂಚಿಸಿ ಅಲ್ಲಿನ
ವಿಚಾರ ಏನೇನಾಗಿದೆ ಅಪ್ಡೇಟ್ಸ್ ಅನ್ನೋದ್ರ ಬಗ್ಗೆ ಮಾಡಿರೋದು. I express my condolence to the people affected by the tragedy in the ಉತ್ತರಾಕಾಶಿಯಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸಂತಾಪವನ್ನ ಸೂಚಿಸ್ತಾ ಜೊತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ, ಎಲ್ಲರೂ ಕೂಡ ಸುರಕ್ಷಿತವಾಗಿ ಇರಿ. ಜೊತೆಯಲ್ಲಿ ಐ ಹ್ಯಾವ್ ಸ್ಪೀಕನ್ ಟು ದ ಚೀಫ್ ಮಿನಿಸ್ಟರ್ ಪುಷ್ಕರ ಧಾಮಿ ಅವ್ರ ಜೊತೆ ಮಾತನಾಡಿದ್ದೀನಿ. ಅಲ್ಲಿ ಏನೇನಾಗಿದೆ ಅಲ್ಲಿ ಆ ಸಿಚುವೇಶನ್ ಬಗ್ಗೆ ಮಾಹಿತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಜೊತೆಲಿ ಅಧಿಕಾರಿಗಳಿಗೂ ಕೂಡ